2 ವರ್ಷ ಆತಲ್ಲ ಮಾಡೋದು ಸಿಕ್ಕಿದ್ನ ಅಗ್ರಹಾರದಿರೋ ಎಲ್ಲರಿಗೂ ಗೊತ್ತು ಅವ್ನು ಯಾರು ಅಂತ ಏನಾದ್ರೂ ಮಾಡ್ಲಿಕ್ಕಾಯ್ತಾ? ಪೊಲೀಸರು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ರು. ಬಾಯಿ ತೆಗೆದು ಮಾತಾಡಿ ಗಲಾಟೆ ಮಾಡಿದಕ್ಕೆ ಇನ್ಸ್ಪೆಕ್ಟರ್ ಸೋಮಶೇಖರ್ನ ಯಾವ್ದೋ ನಾಟಕದಲ್ಲಿ ಕೆಟ್ಟೋಸಿದ್ರು. ಹೀಗೆ ಹೇಳ್ತಿದ್ಯಾ ನೀನು? 1 ವರ್ಷದಿಂದ ಈ ಬೆಂಕಿ ಹೊಟ್ಟೆಲಿ ದಗ ದಗ ಉರಿತಾ ಇದೆ. ಏನ್ ಹೆಣವಾಗ್ಬಿಟ್ಟಿದೆ. ಆ ಫಾರಿನರ್ಸ್ ಗಳಿಂದ ಬಚಾವಾದೆ. ಏನ್ ಹೇಳ್ತಿದ್ಯಾಕ? 1 ವರ್ಷದಿಂದ ಎಮ್ಎಲ್ಎ 2ನೇ ಮಗ ಪೆಂಡಿಂಗ್ ಆಗಿರ್ತಾನೆ. ತಟ್ಟೆ ಕಾಸಲ್ಲಿ ಎಷ್ಟಿತ್ತು, ಹುಂಡಿಯಲ್ಲಿ ಎಷ್ಟಿತ್ತು, ರೂಮಿಗೆ ಬಾ ರಾಣಿ ತರ ನೋಡ್ಕೊಂತೀನಿ ಅಂತ ಎಡೆ ಸಿಕ್ಕಾಗಿಲ್ಲ ಗಲೀಜ ಮಾತಾಡ್ತಿದ್ದ. ಟೋಕಿ ಬರ್ತಾ ಇದ್ದ. ನನ್ಗೆ ಯಾಕೆ ಹೇಳಿಲ್ಲ? ಹೇಳಿದ್ರೆ ಏನ್ ಮಾಡ್ತಿದ್ದೆ? ಅವ್ನಿನ್ ಕೈಯೋ ಕಾಲೋ ಮುರಿದಿರೋದು, ಪೊಲೀಸರು ನಿಂದೆ ತಪ್ಪು ಅಂದಿರೋದು, ನಿನ್ನ ಆಸ್ಪತ್ರೆ ದುಡ್ಡು ಕಟ್ಟಿ ಆ ಎಮ್ಎಲ್ಎ ದೊಡ್ಡ ಮನುಷ್ಯ ಆಗಿರೋದು. ಸರಿ, ಪ್ರಿನ್ಸಿಪಲ್ ಏನಾದ್ರು ಹೇಳ್ಬೋದಿತ್ತಲ್ವಾ? ನಿನ್ನೆ ಎಕ್ಸ್ಪೆಕ್ಟರ್ ಮಾತಾಡ್ತೀಯೋ? ಕಾಲೇಜು ಅಂತ ತರ ಓಡಾಡ್ತಾನೆ. ಪ್ರಿನ್ಸಿಪಲ್ ಹೇಳಿದ್ರೆ ಹೋಗ್ಲಿ ಬಿಡಮ್ಮ, ಹುಡುಗರೇ ಅಷ್ಟು ಅವಾಯ್ಡ್ ಮಾಡು ಅಂದ್ರು. ಅವಾಯ್ಡ್ ಮಾಡು? 3 ತಿಂಗಳಿಂದ ಕಾರಲ್ಲಿ ಕಿಡ್ನಾಪ್ ಮಾಡಿದ್ರು 6 ಜನ. ನನ್ನ ಅದೃಷ್ಟಕ್ಕೆ ಆ ಫಾರಿನರ್ಸ್ ಅಡ್ಡ ಬಂದು ಬಿಡಿಸಿದ್ರು. ಪೊಲೀಸ್ ಕಂಪ್ಲೇಂಟ್ ಕೊಟ್ರು. ಅದ್ರಲ್ಲಿ ಒಬ್ಬನಿಗೆ ಡೆಲ್ಲಿ ಹೋಮ್ ಮಿನಿಸ್ಟರ್ ಪರಿಚಯ, ಅಲ್ಲಿಂದ ಫೋನ್ ಮಾಡಿಸ್ದ. ನಮ್ ಎಮ್ಎಲ್ಎಗೂ ಫೋನ್ ಹೋಯ್ತು. ಆ ಫಾರಿನರ್ ಹೆಸರು ವಿಲಿಯಮ್ಸ್ ಅಂತ. ಹೋಗ್ತಾ ಸಿಸ್ಟಮ್ ಸರಿ ಇಲ್ಲ, ಇಲ್ಲಿ ದುಡ್ಡಿರ್ಬೇಕು, ಸೆಲೆಬ್ರಿಟಿ ಆಗಿರ್ಬೇಕು, ಬದುಕೋದು ಕಷ್ಟ ಅಂದ. ಡಿಸೈಡ್ ಮಾಡಿದ್ದು ಏನು? 10 ನಿಮಿಷ ಹೊಡಿತು. 10 ಕೋಟಿ ಜನ ನೋಡಿದ್ರು. ಇವತ್ತು ಪ್ಲಾನೆಟ್ ರನ್ಗೆ ಜನ ಬರೋದು ಗೊತ್ತಿತ್ತು, ಪೊಲೀಸು ಪ್ರೆಸ್ ಪಬ್ಲಿಕ್ ಬರೋದು ಗೊತ್ತಿತ್ತು. ಆ ಎಮ್ಎಲ್ಎನೂ ಬಂದಿದ್ದ. ಎಲ್ಲರೂ ನನ್ನ ದಮ್ ಬಡಿವರ ನೋಡ್ತಾ ಇದ್ರು. ಎಮ್ಎಲ್ಎ ಮಗನೂ ಬಂದಿದ್ದ. ಆದ್ರೆ ಗೊತ್ತಿಲ್ಲ, ನಾನು ಬೆತ್ತಲಾಗಿ ಓಡಿದ್ದು ಅದೇ ಬೀಚ್ ಮೇಲೆ ಅವನ್ನ ಬೆತ್ತಲಾಗಿ ಹೇಳವಾಗಿ ಮನಸ್ಸೋಕೆ ಅಂತ. ತಟ್ಟೆ ಕಾಸಿನ ಪೂಜಾರಿ ಮಗಳು ಮನಸ್ ಮಾಡಿದ್ರೆ ಏನ್ ಮಾಡ್ಬೋದು ನಾನು ಸಾಧಿಸಿ ತೋರಿಸ್ತೀನಿ. ಇವತ್ತು ಬೀಚ್ ಅಲ್ಲಿ 106 ಜನ ನನ್ನ ಫೋಟೋ ತೆಗಿತಿದ್ದಾಗ, ಇಂಟರ್ವ್ಯೂ ಮಾಡ್ತಿದ್ದಾಗ, ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಿದ್ದಾಗ ಏನ್ಗಿರೋ ಬೆಲೆ ಗೊತ್ತಾಯ್ತು. ಈ ದೇಶದಲ್ಲಿ ಉದ್ಧಾರ ಆಗ್ಬೇಕು ಅಂದ್ರೆ, ಬದುಕಬೇಕು ಅಂತಂದ್ರೆ ಸೆಲೆಬ್ರಿಟಿ ಆಗಿರ್ಬೇಕು, ಫೇಮಸ್ ಆಗಿರ್ಬೇಕು. ಆಗ್ಲೇ ಜನ ಕೊಲೆ ಮಾಡಿದ್ರು ಮರೀತಾರೆ, ಆದ್ರ ಮಾಡಿದ್ರು ಮರೀತಾರೆ. ಬರ್ತೀನಮ್ಮ, ಮತ್ತೆ ಬರ್ತೀನಿ. ಈ ಸಲ ಬಿಗ್ ಬಾಸ್ಗೆ ಯಾರ್ಯಾರು ಬರ್ತಾರೆ ಅಂತ ಬಿಟ್ಟು ಮೊಬೈಲ್ ಅಲ್ಲಿ ಮೊದಲೇ ಬಂದಿರ್ತಂತೆ. ಸ್ವಲ್ಪ ನೋಡು ಹೇಳಿ, ಆ ತುಂಡು ಬಟ್ಟೆ ಹಾಕೊಂಡು ಓಡಾಡ್ತಾ ಇದ್ದಲ್ಲ ಸಮುದ್ರ ತೀರದಲ್ಲಿ, ಅವಳೇನಾರ ಬಂದಿರ್ತಾರ? ಯಾಕೆ ನನ್ ಕಾಲ್ಬಿಟ್ಟು ಯಾಕೆ ನಮಸ್ಕಾರ ಮಾಡ್ತಾ ಇದ್ಯಾ? ಎಲ್ಲಿ ಹೊರಟೆ? ಕೃಷ್ಣ ಕರೆದ ಕಡೆಗೆ ಕತ್ತ. ಓಹೋ, ಕೃಷ್ಣ ಕರೆದ ಕಡೆಗೆ ಹೋಗು. ನಾನೆಲ್ಲೋ ಬಿಗ್ ಬಾಸ್ಗೆ ಹೋಗ್ತಾ ಇದ್ಯಾ ಅನ್ಕೊಂಡ್ಬಿಟ್ಟೆ. ನಮ್ಮಪ್ಪ ಕೃಷ್ಣ ಕರೆದಾಗ ಎಲ್ಲರೂ ತೋಳ್ನ ಬೀಸ್ಕೊಂಡು ಹೋಗ್ಬೇಕು. ತೋಳು 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 ರಂಗ ತೋಳನ್ನ ಹುಲಿಯು ಗುರರಳೆದೆ ಮಾಗಾಡಿಗಳ ನಿಟ್ಟ ತೋಳನ್ನ ಸ್ವಾಮಿ ಕಲಿಯುಗಳ